ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 9, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ತೆಗೆದುಕೊಳ್ಳುವಂಥದ್ದಾದರೆ, ಇಂಡಿಯಾ ಟ್ಯಾಪ್ಸ್ ಆಲ್ಟರ್ನೇಟಿವ್ ಕ್ರೂಡ್ ಸಪ್ಲೈಸ್ ಆಸ್ ಕಾನ್ಫ್ಲಿಕ್ಟ್ ಇನ್ ವೆಸ್ಟ್ ಏಷ್ಯಾ ಡ್ರಾಗ್ಸ್ ಆನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯುವ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಜಿಯೋಪಾಲಿಟಿಕ್ಸ್ ವೆಸ್ಟ್ ಏಷ್ಯಾದಲ್ಲಿ ನಡೀತಾ ಇರುವಂಥ ಒಂದು ಕಾನ್ಫ್ಲಿಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಭಾರತದ ಮೇಲೆ ಯಾವ ರೀತಿಯಂಥ ಇಂಪ್ಯಾಕ್ಟ್ ಆಗಿದೆ ಅಂತ ನಾವು ನೋಡಬೇಕಾಗುತ್ತೆ. ನಿನ್ನೆ ತಾನೇ ನಾವು ಚರ್ಚೆ ಮಾಡಿದ್ವಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ. ಇಲ್ಲಿ ವೆಸ್ಟ್ ಏಷ್ಯಾದಲ್ಲಿರುವಂಥ ಒಂದು ಕಾನ್ಫ್ಲಿಕ್ಟ್ ಪ್ರಸ್ತುತವಾಗಿ ನಾವು ನೋಡುವಂಥದ್ದಾದರೆ ಇರಾನ್, ಇಸ್ರೇಲ್ ಹಾಗೂ US ಮಧ್ಯೆ ಒಂದು ಸ್ಟ್ರೈಕ್ಗಳು ಹೆಚ್ಚಾಗಿ ನಡೀತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಇಲ್ಲಿ ಆಯಿಲ್ ಟ್ಯಾಂಕರ್ಸ್ ಮೂವ್ಮೆಂಟ್ ಅಂತ ಬಂದಾಗ ಸ್ಟ್ರೇಟ್ ಆಫ್ ಹಾರ್ಮುಜ್ ನಡಿನಲ್ಲಿ ಸರಿಯಾಗಿ ಒಂದು ಟ್ರಾನ್ಸ್ಪೋರ್ಟೇಷನ್ ಆಗಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಆಯಿಲ್ ಟ್ರಾನ್ಸಿಟ್ ರೂಟ್ ನಡಿಯಲ್ಲಿ ಒಂದು ಅನ್ಸರ್ಟನಿಟಿ, ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಡಿಸ್ಟರ್ಬೆನ್ಸಿಂದ ಗ್ಲೋಬಲ್ ಲೆವೆಲಲ್ಲಿ ಒಂದು ಆಯಿಲ್ ಸಪ್ಲೈಗೆ ಸಂಬಂಧಪಟ್ಟಂಥ ಕ್ರೈಸಿಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಸ್ಟ್ರೇಟ್ ಹಾರ್ಮುಜ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಇದರ ಆಧಾರದ ಮೇಲೆ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ. ಇರಾನ್ ಹಾಗೂ ಒಮನ್ ಮಧ್ಯೆ ಸ್ಟ್ರೇಟ್ ಆಫ್ ಹಾರ್ಮುಜನ್ನು ನಾವು ಗಮನ ಹರಿಸ್ಬೋದು. ಇಲ್ಲಿ ಈ ಒಂದು ರೂಟ್ನ ಮುಖಾಂತರ ಸರಿಸುಮಾರು 1/5 ಗ್ಲೋಬಲ್ ಲೆವೆಲಲ್ಲಿರುವಂತಹ ಆಯಿಲ್ ಟ್ರೇಡ್ ಪ್ಯಾಸೇಜ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಗ್ಲೋಬಲ್ ಆಯಿಲ್ ಟ್ರೇಡ್ಗೆ ಈ ಒಂದು ಪ್ಯಾಸೇಜ್ನ ಕಾಂಟ್ರಿಬ್ಯೂಷನ್ 1/5 ಇದೆ. ಭಾರತ ತನ್ನ ಒಂದು ಕ್ರೂಡ್ ಆಯಿಲ್ ನೀಡನ್ನು ಫುಲ್ಫಿಲ್ ಮಾಡ್ಕೊಳ್ಳೋದು, ಆಮದು ಮಾಡ್ಕೊಳ್ಳೋದ್ರ ಮುಖಾಂತರ 88% ಕ್ರೂಡ್ ಆಯಿಲನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಈ ಒಂದು 88%ಅಲ್ಲಿ 50% ಈ ಒಂದು ರೂಟ್ನ ಮುಖಾಂತರ ನಮಗೆ ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ಟ್ರೇಟ್ ಆಫ್ ಹಾರ್ಮುಜ್ ನಮಗೆ ತುಂಬ ಇಂಪಾರ್ಟೆಂಟು. ಪ್ರಸ್ತುತವಾಗಿ ಒಂದು ರೀಜನಲ್ ಲೆವೆಲಲ್ಲಿ ಕಾನ್ಫ್ಲಿಕ್ಟ್ ಏನಿದೆಯಲ್ಲ, ಇದು ನಮ್ಮ ಒಂದು ಎನರ್ಜಿ ಸೆಕ್ಯೂರಿಟಿಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ, ಕ್ಲಿಯರಾಗಿ ಗೊತ್ತಿರಲಿ. ಇಲ್ಲಿ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಅಂತ ಬಂದಾಗ ಪರ್ಷಿಯನ್ ಗಲ್ಫ್ ನೋಡ್ಬೋದು. ಪರ್ಷಿಯನ್ ಗಲ್ಫ್ನ ಮುಖಾಂತರ ಸ್ಟ್ರೇಟ್ ಆಫ್ ಹಾರ್ಮುಜ್, ದೆನ್ ಗಲ್ಫ್ ಆಫ್ ಓಮನ್ ಬರುತ್ತೆ. ಇದಾದ ನಂತರ ಒಂದು ಅರೇಬಿಯನ್ ಸೀಗೆ ಈ ಒಂದು ರೂಟ್ ರೀಚ್ ಆಗೋದನ್ನು ಗಮನ ಹರಿಸುವಂಥದ್ದು. ಇಲ್ಲಿ ಇಂಪಾರ್ಟೆಂಟ್ಲಿ ಒಂದು ನಾನ್ ಟ್ರೆಡಿಷ್ನಲ್ ಆಗಿರ್ತಕ್ಕಂತಹ ರಿಸೋರ್ಸಸ್ಗಳನ್ನು ನಾವು ಶಿಫ್ಟ್ ಮಾಡಬೇಕಾಗಿದೆ. ವೈ? ಬಿಕಾಸ್ ಟ್ರೆಡಿಷ್ನಲಿ ನಾವು ಗಲ್ಫ್ ಕಂಟ್ರೀಸ್ಗಳ ಮುಖಾಂತರ ಅಥವಾ ಮಿಡಲ್ ಈಸ್ಟಿಂದ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಬೇರೆ ಒಂದು ರಾಷ್ಟ್ರಗಳನ್ನು ನಾವು ಅವಲಂಬನೆ ಮಾಡಬೇಕು ಅಥವಾ ಬೇರೆ ಒಂದು ಸಪ್ಲೈಸ್ಗಳನ್ನು ರೀಚ್ ಮಾಡಬೇಕು ಈ ಒಂದು ರೂಟನ್ನು ಹೊರತುಪಡಿಸಿ ಅಂತ. ಹಾಗಾಗಿ ಭಾರತನೂ ಕೂಡ ಬೇರೆ ರಾಷ್ಟ್ರಗಳೊಂದಿಗೆ ನೆಗೋಸಿಯೇಷನ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದನ್ನು ನೋಡ್ಬೋದು. ಹಾಗೂ ರಿಫೈನರಿ ಮೇಂಟೆನೆನ್ಸ್ ಶಟ್ಡೌನ್ಸ್ಗಳನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಬಿಕಾಸ್ ನಾವು ಸರಿಯಾಗಿ ಆಯಿಲ್ ಅಥವಾ ಕ್ರೂಡನ್ನು ಸೇವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಫರ್ನ ಮೇಂಟೈನ್ ಮಾಡಬೇಕು. ಬಿಕಾಸ್ ಆಫ್ ಅನ್ಸರ್ಟನಿಟಿ ಅನ್ನೋದು ಕ್ಲಿಯರಾಗಿ ಗೊತ್ತಿರಲಿ. ಭಾರತ ಒಂದು ಟ್ರೆಡಿಷ್ನಲ್ ಪಾರ್ಟ್ನರ್ಸ್ಗಳಿಂದ ಶಿಫ್ಟ್ ಆಗುವಂಥದ್ದು ಹಾಗೂ ಪ್ರಸ್ತುತವಾಗಿ ಒಂದು ಸ್ಟೋರೇಜ್ಗೆ ಸಂಬಂಧಪಟ್ಟಂಥ ಫೋಕಸನ್ನು ಮಾಡ್ತಾ ಇದೆ. ಅನದರ್ ಥಿಂಗ್ ಅಂತಂದರೆ, ಇವಾಗ ರಷ್ಯಾದೊಂದಿಗೆ ನಾವು ಆಯಿಲನ್ನು ಇಂಪೋರ್ಟ್ ಮಾಡ್ಕೋಬೋದು ಅಂತ US ಸಹ 30 days ಟೈಮನ್ನು ಕೊಟ್ಟಿದೆ ಅಲ್ವಾ. ನೆಕ್ಸ್ಟ್ 30 days ನಾವು ಆಯಿಲನ್ನು ಇಂಪೋರ್ಟ್ ಮಾಡ್ಕೋಬೋದು ರಷ್ಯಾದ ಮುಖಾಂತರ. ರಷ್ಯಾನೂ ಸಹ ಇಲ್ಲಿ ನಮ್ಮ ಮೇಲೆ ಹೆಚ್ಚಿನ ಒಂದು ಟ್ಯಾಕ್ಸನ್ನು ಹಾಕ್ತಕ್ಕಂಥ ಸಾಧ್ಯತೆ ಇದೆ. ವೈ? ಬಿಕಾಸ್ ಅವರು ಸಹ ಹೈಯೆಸ್ಟ್ ಯಾರು ಪೇ ಮಾಡ್ತಾರಲ್ಲ ಅವರಿಗೆ ಒಂದು ಪ್ರಯಾರಿಟಿಯನ್ನು ಕೊಡುವಂಥ ಸಾಧ್ಯತೆ ಇದೆ. ಬಿಕಾಸ್ ಇವಾಗ ವೆಸ್ಟ್ ಕಾನ್ಫ್ಲಿಕ್ಟ್ನಿಂದಾಗಿಯೂ ಸಹ ಗ್ಲೋಬಲ್ ಲೆವೆಲಲ್ಲಿ ಆಯಿಲ್ ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂಥ ಡಿಸ್ರಪ್ಷನ್ ಆಗಿದೆ. ಹಾಗಾಗಿ ರಷ್ಯಾ ಈ ಒಂದು ಸಿಚುವೇಶನನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಭಾರತ ಹಾಗೂ ಚೈನಾದ ಮಧ್ಯೆ ರಷ್ಯನ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದಲ್ಲಿ ಒಂದು ಕಾಂಪಿಟೇಷನು ಸಹ ಬಿಲ್ಡ್ ಆಗುವಂಥ ಸಾಧ್ಯತೆ ಇದೆ. ಚೈನಾನೂ ಸಹ ಆಯಿಲ್ ರಿಲೇಟೆಡ್ ಇರತಕ್ಕಂಥ ರಿಸೋರ್ಸಸ್ಗಳನ್ನು ಸ್ಟಾಕ್ ಮಾಡಬೇಕು ಅಂತ ಮುಂದಾಗಿರೋದನ್ನು ನೋಡ್ಬೋದು. ಪ್ರಿಲಿಮ್ಸಲ್ಲಿ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದರ ಆಧಾರದ ಮೇಲೆ ಸ್ಟ್ರೇಟ್ ಆಫ್ ಹಾರ್ಮುಜ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸನ್ನು ನೆನ್ಪಿಟ್ಕೊಳ್ಳಿ. ಇದರೊಂದಿಗೆ ಇರಾನ್ ರಿಲೇಟೆಡ್ ಇರುವಂಥ ಕೆಲವೊಂದಿಷ್ಟು ಐಲ್ಯಾಂಡ್ಗಳನ್ನು ಇಲ್ಲಿ ಅಬ್ಸರ್ವ್ ಮಾಡ್ಬೋದಲ್ವಾ ನೀವು. ಸ್ಟ್ರೇಟ್ ಆಫ್ ಹಾರ್ಮುಜ್ ನಿಯರೆಸ್ಟ್ ಆಗಿರುವಂಥ ಐಲ್ಯಾಂಡ್ಗಳನ್ನು ನೋಡಿ. ಹಾರ್ಮುಜ್ ಇದೆ ಹಾಗೂ ಲರಾಕ್ ಇರೋದನ್ನು ನೋಡ್ಬೋದು. ಕೀಸಮ್ ಅಂತಕ್ಕಂಥದ್ದು, ಹೆಂಗಮ್ ಅನ್ನುವಂಥ ಈ ನೇಮ್ಗಳನ್ನೆಲ್ಲವನ್ನು ಮೆನ್ಷನ್ ಮಾಡೋದ್ರ ಮುಖಾಂತರ ಈ ನೇಮ್ಗಳು ಇವಾಗ ಸದ್ಯದಲ್ಲಿ ನ್ಯೂಸಲ್ಲಿದೆ, ಎಲ್ಲಿ ಕಂಡು ಬರುತ್ತೆ. ಬಿಕಾಸ್ ಸ್ಟ್ರೇಟ್ ಆಫ್ ಹಾರ್ಮುಜ್ಗೆ ಸಂಬಂಧಪಟ್ಟಂತೆ ನಿಯರೆಸ್ಟ್ ಆಗಿರ್ತಕ್ಕಂಥ ಲೊಕೇಶನ್ಸ್ ಇರೋದ್ರಿಂದ ನೇಮ್ಗಳನ್ನು ಒಂದು ಸ್ವಲ್ಪ ರೀಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಹಾರ್ಮುಜ್, ಲರಾಕ್, ಹೆಂಗಮ್ ಹಾಗೂ ಕೇಸಮ್ ಅಂತಕ್ಕಂಥದ್ದು. ಈ ಎಲ್ಲ ಐಲ್ಯಾಂಡ್ಸ್ಗಳು ಇರಾನ್ಗೆ ಬಿಲಾಂಗ್ ಆಗ್ತಕ್ಕಂಥ, ಇರಾನ್ ರಿಲೇಟೆಡ್ ಇರತಕ್ಕಂಥ ಸ್ಮಾಲ್ ಐಲ್ಯಾಂಡ್ಗಳನ್ನು ನಾವು ಈ ಒಂದು ಪರ್ಷಿಯನ್ ಗಲ್ಫ್ ಸ್ಟ್ರೇಟ್ ಆಫ್ ಹಾರ್ಮುಜ್ ನಿಯರೆಸ್ಟ್ ನೋಡ್ತಾ ಇದ್ದೀವಿ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಇದರೊಂದಿಗೆ ಇರಾನ್ಗೆ ಸಂಬಂಧಿಸಿದಂಥ ಒಂದು ಬಂದರ್ ಅಬ್ಬಾಸ್ ಅನ್ನುವಂಥ ಪೋರ್ಟು ಸಹ ಈ ಒಂದು ಸ್ಟ್ರೇಟ್ ಹಾರ್ಮುಜ್ಗೆ ಸಂಬಂಧಿಸಿದಂಥ ಕಂಟ್ರೋಲನ್ನು ಮಾಡುತ್ತೆ ಅಂತ ಗಮನಿಸ್ಬೋದು. ಹಾಗೂ ಒಮನ್ನಲ್ಲಿರ್ತಕ್ಕಂತಹ ಕಸಬ್ ಪೋರ್ಟು ಸಹ ಸ್ಟ್ರೇಟ್ ಆಫ್ ಹಾರ್ಮುಜನ್ನು ಕಂಟ್ರೋಲ್ ಮಾಡುತ್ತೆ. ಈ ಒಂದು ಕಸಬ್
ಪೋರ್ಟ್ ಇಲ್ಲಿ ಕಂಡು ಬರುತ್ತೆ. ಈ ಒಂದು ಇಮೇಜಲ್ಲಿ ಇಲ್ಲ, ಬಟ್ ನಿಯರೆಸ್ಟ್ ಈ ಒಂದು ಟಿಪ್ಪಲ್ಲೇ ಇರೋದನ್ನು ನೋಡ್ಬೋದು. ಕಸಬ್ ಪೋರ್ಟು ಸಹ ಇಂಪಾರ್ಟೆಂಟ್ಲಿ ಒಂದು ಕಂಟ್ರೋಲನ್ನು ಮಾಡುತ್ತೆ ಸ್ಟ್ರೇಟ್ ಆಫ್ ಹಾರ್ಮೋಸ್ಗೆ ಸಂಬಂಧಪಟ್ಟಂತೆ. ಇರಾನ್ ಬೇಸ್ನಿಂದ ಬಂದರ್ ಅಬ್ಬಾಸ್ ಹಾಗೂ ಒಮನ್ನಿಂದ ಕಸಬ್ ಪೋರ್ಟ್. ಪರ್ಷಿಯನ್ ಗಲ್ಫನ್ನು ಸುತ್ತುವರೆದಿರ್ತಕ್ಕಂಥ ರಾಷ್ಟ್ರಗಳು ಯಾವ್ಯಾವ ಇದಾವೆ ಅಂತಲೂ ಸಹ ನಾವು ಗಮನ ಹರಿಸ್ಬೋದು. ಒಟ್ಟಾರೆಯಾಗಿ 8 ರಾಷ್ಟ್ರಗಳನ್ನು ಇಲ್ಲಿ ನೋಡ್ತಾ ಇದ್ದೇವೆ. ನಾರ್ತ್ ರೀಜನ್ ನಡಿನಲ್ಲಿ ಇರಾನ್ ಯಾವ ರೀತಿಯಾಗಿ ಸುತ್ತುವರೆದಿದೆ, ಈ ಒಂದು ಬಾರ್ಡರ್ ನೀವು ಅಬ್ಸರ್ವ್ ಮಾಡ್ಬೋದು. ಸ್ಟ್ರೇಟ್ ಆಫ್ ಹಾರ್ಮೋಸ್ ನಡಿಯಲ್ಲೂ ಸಹ ಇರಾನ್ ಕಂಡು ಬರ್ತಾ ಇರೋದನ್ನು ನೋಡ್ತಾ ಇದ್ವಿ. ವೆಸ್ಟರ್ನ್ ಕೋಸ್ಟ್ ಅಂತ ಬಂದಾಗ ಇರಾಕ್ನ ಪ್ರೆಸೆನ್ಸನ್ನು ನೋಡ್ಬೋದು. ಇದಾದಮೇಲೆ ಕುವೈತ್ ಕಂಡು ಬರುತ್ತೆ. ನೆಕ್ಸ್ಟು ಸೌದಿ ಅರೇಬಿಯಾದ ಒಂದು ಪ್ರೆಸೆನ್ಸನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ವೆಸ್ಟರ್ನ್ ಕೋಸ್ಟ್ ನಡಿಯಲ್ಲಿ ಇರಾಕ್, ಕುವೈತ್ ಹಾಗೂ ಸೌದಿ ಅರೇಬಿಯಾ ಇದೆ. ನಾರ್ತ್ ರೀಜನ್ ಅಂತ ಬಂದಾಗ ಇರಾನ್ನ ಒಂದು ಪ್ರೆಸೆನ್ಸನ್ನು ನೋಡ್ತಾ ಇದ್ದೀವಿ. ಇದರೊಂದಿಗೆ ಸೌತ್ ಕೋಸ್ಟಲ್ಲಿ ಬರ್ತಾ ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ಯಾವ ಇದ್ದಾವೆ ನೋಡಿ, ಅಬ್ಸರ್ವ್ ಮಾಡಿ. ಬಹ್ರೇನ್ ಒಂದು ಸೌತ್ ರೀಜನ್ ಅಂತ ಅನ್ಸ್ಕೊಳ್ಳುತ್ತೆ. ಕತರ್ ಆಗಿರ್ಬೋದು, ಯುನೈಟೆಡ್ ಅರಬ್ ಎಮಿರೇಟ್ಸ್, UAE ಹಾಗೂ ಒಮನ್, ಈ ರಾಷ್ಟ್ರಗಳೆಲ್ಲ ಏನಿದಾವಲ್ಲ ಸೌದರ್ನ್ ಕೋಸ್ಟಲ್ಲಿ ಕಂಡುಬರುತ್ತೆ. ಸೊ ಒಟ್ಟಾರೆಯಾಗಿ 8 ರಾಷ್ಟ್ರಗಳನ್ನು ನೋಡ್ಬೋದು. ಇರಾನ್, ಇರಾಕ್, ಕುವೈತ್, ಬಹ್ರೇನ್, ಕತರ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಹಾಗೂ ಒಮನ್. ಇಲ್ಲಿ ಬಹ್ರೇನನ್ನು ಅಬ್ಸರ್ವ್ ಮಾಡಿದಾಗ ಪರ್ಷಿಯನ್ ಗಲ್ಫಲ್ಲಿರ್ತಕ್ಕಂಥ ಒಂದು ಐಲ್ಯಾಂಡ್ ಆಗಿದೆ. ಹಾಗಾಗಿ ದಿಸ್ ಈಸ್ ದ ಓನ್ಲಿ ಐಲ್ಯಾಂಡ್ ಕಂಟ್ರಿ ಪ್ರೆಸೆಂಟ್ ಇನ್ ದ ಪರ್ಷಿಯನ್ ಗಲ್ಫ್. ಪ್ರಿಲಿಮ್ಸಲ್ಲಿ ಆಲ್ರೆಡಿ ಇದನ್ನು ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟು. ಪರ್ಷಿಯನ್ ಗಲ್ಫಲ್ಲಿರ್ತಕ್ಕಂಥ ಒಂದು ಐಲ್ಯಾಂಡ್ ಕಂಟ್ರಿ ಬಹ್ರೇನ್ ಆಗಿದೆ. ಇನ್ನು ಪರ್ಷಿಯನ್ ಗಲ್ಫಲ್ಲಿ ಸ್ಮಾಲೆಸ್ಟ್ ಏರಿಯಾವನ್ನು ಅಥವಾ ಬಾರ್ಡರನ್ನು ಶೇರ್ ಮಾಡ್ತಕ್ಕಂಥ ರಾಷ್ಟ್ರ ಅಂತಂದರೆ ಇರಾಕನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ. ವೆರಿ ಸ್ಮಾಲೆಸ್ಟ್ ಏರಿಯಾ ಕವರ್ ಆಗಿರೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಹೈಯೆಸ್ಟ್ ಯಾವ ರಾಷ್ಟ್ರ ಶೇರ್ ಮಾಡುತ್ತೆ ಅಂತಂದರೆ ಇರಾನ್ ಒಂದು ಬಾರ್ಡರನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ 3 ಫ್ಯಾಕ್ಟ್ ಇಂಪಾರ್ಟೆಂಟ್. ಐಲ್ಯಾಂಡ್ ಕಂಟ್ರಿ ಬಹ್ರೇನ್ ಆಗುತ್ತೆ, ಸ್ಮಾಲೆಸ್ಟ್ ಕೋಸ್ಟ್ ಶೇರ್ ಮಾಡ್ತಾ ಇರುವಂಥದ್ದು ಇರಾಕ್, ಹೈಯೆಸ್ಟು ಇರಾನ್. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಹಾಗೂ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತ ಬಂದಾಗ ಇದು ಆಲ್ರೆಡಿ ನಾವು ನೋಡಿದ್ವಿ ಯಾವ ರೀತಿಯಾಗಿ ಅರೇಬಿಯನ್ ಸಿ ಹಾಗೂ ಪರ್ಷಿಯನ್ ಗಲ್ಫ್ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಇನ್ನು ಮುಂದಿನದಾಗಿ ಚೀತಾಸ್ ಮೂವಿಂಗ್ ಫ್ರಮ್ ಕೂನೋ ಟು ರಾಜಸ್ಥಾನ್ ಶೋಯಿಂಗ್ ನ್ಯಾಚುರಲ್ ಟೆರಿಟೋರಿಯಲ್ ಬಿಹೇವಿಯರ್, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಗ್ರೀನ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಒಂದು ಸ್ಟೇಟ್ಮೆಂಟನ್ನು ಇಲ್ಲಿ ಗಮನಿಸ್ಬೋದು. ಮಧ್ಯಪ್ರದೇಶದಲ್ಲಿರ್ತಕ್ಕಂತಹ ಕೂನೋ ನ್ಯಾಷನಲ್ ಪಾರ್ಕಿಂದ ಇವಾಗ ರಾಜಸ್ಥಾನದಲ್ಲಿರುವಂತಹ ಬರಾನ್ ಡಿಸ್ಟಿಕ್ಗೆ ಚೀತಾಸ್ಗಳು ಮೂವ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಕೂನೋ ನ್ಯಾಷನಲ್ ಪಾರ್ಕಿಂದ ನಿಯರ್ಲಿ 60 to 70 ಕಿಲೋಮೀಟರ್ ಟ್ರಾವೆಲ್ ಮಾಡೋದ್ರ ಮುಖಾಂತರ ರಾಜಸ್ಥಾನವನ್ನು ರೀಚ್ ಆಗಿದೆ ಅಂತ ಹೇಳ್ಬೋದು. ಚೀತಾಸ್ಗಳು ಲಾರ್ಜೆಸ್ಟ್ ಕಾರ್ನಿವೋರ್ ಅಂತ ಅನಿಸ್ಕೊಳ್ತವೆ. ಇವುಗಳಿಗೆ ತಮ್ಮದೇ ಆದಂಥ ಒಂದು ಟೆರಿಟೋರಿಯಲ್ ಕಂಟ್ರೋಲ್ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಹಂತದಲ್ಲಿ ಹೊಸದಾಗಿರುವಂಥ ಟೆರಿಟರಿಯನ್ನು ಅಕ್ವೈರ್ ಮಾಡಬೇಕು ಅನ್ನುವಂಥ ಒಂದು ಬಿಹೇವಿಯರಲ್ ಪ್ಯಾಟರ್ನ್ನ ಆಧಾರದ ಮೇಲೆ ಮೂಮೆಂಟ್ಸನ್ನು ನಾವು ಗಮನಿಸ್ಬೋದು. ಜೊತೆಗೆ ಪ್ರೇಯನ್ನು ಸಹ ಸರ್ಚ್ ಮಾಡಲಿಕ್ಕೆ ಅವು ಬೇರೆ ಒಂದು ಲೊಕೇಶನ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಇವಾಗ ಪ್ರಸ್ತುತವಾಗಿ ಯಂಗ್ ಚೀತಾಸ್ಗಳಿದಾವಲ್ಲ, ತಮ್ಮ ಒಂದು ಏರಿಯಾದಿಂದ ಬರ್ತ್ ಏರಿಯಾದಿಂದ ಡಿಸ್ಪರ್ಸ್ ಆಗ್ತಾ ಇರುವಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ದೇವೆ. ಇದೊಂದು ನಾರ್ಮಲ್ ಎಕಲಾಜಿಕಲ್ ಬಿಹೇವಿಯರ್ ಅಂತ ಅನಿಸ್ಕೊಳ್ಳುತ್ತೆ. ಇದೊಂದು ಯಾವುದೇ ರೀತಿಯಂಥ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ ಅಂತ ಇಲ್ಲಿ ಒಂದು ಟ್ರ್ಯಾಕಿಂಗನ್ನು ಮಾಡಿದ್ದಾರೆ, ಸರಿಯಾದಂಥ ಮಾನಿಟರಿಂಗನ್ನು ಮಾಡಿದ್ದಾರೆ. ರೇಡಿಯೋ ಮತ್ತು ಸ್ಯಾಟಲೈಟ್ ಕಾಲರ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಇದರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಯಾವ ಲೊಕೇಶನ್ಸ್ಗೆ ಅವು ಮೂವ್ ಆಗ್ತಾ ಇದ್ದಾವೆ ಅಂತ. ಈವನ್ ಚೀತಾ ಪ್ರಾಜೆಕ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ. ಇದರ ಆಧಾರದ ಮೇಲೆ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ರೆಡಿ ಕೆಲವು ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ 1952ನಲ್ಲಿ ಭಾರತದಲ್ಲಿ ಚೀತಾಗಳು ಎಕ್ಸ್ಟಿಂಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಚೀತಾವನ್ನು ಭಾರತದಲ್ಲಿ ರೀಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ರೀಸೆಂಟಾಗಿ ಒಂದು ರಾಷ್ಟ್ರದೊಂದಿಗೂ ಸಹ ಎಡಿಷ್ನಲ್ ಆಗಿರುವಂತಹ ಚೀತಾಸ್ಗಳನ್ನು ಟ್ರಾನ್ಸ್ಲೊಕೇಟ್ ಮಾಡಿದ್ದೀವಿ. ಸೊ ಒಟ್ಟಾರೆಯಾಗಿ 3 ಲೊಕೇಶನ್ ಮುಖಾಂತರ ನಾವು ಚೀತಾಗಳನ್ನು ತೆಗೆದುಕೊಂಡು ಬಂದಿದ್ದೀವಿ ಅಂತ ಹೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಪ್ರಥಮ ಹಂತದಲ್ಲಿ ನಮೀಬಿಯಾದಿಂದ ತೆಗೆದುಕೊಂಡು ಬಂದಿವೆ. ಇದಾದ ನಂತರ ಸೆಕೆಂಡ್ ಬ್ಯಾಚ್ ಬಂದಿರುವಂಥದ್ದು ಸೌತ್ ಆಫ್ರಿಕಾ, ನೆಕ್ಸ್ಟು ಬೋಟ್ಸ್ವಾನಾ. ವೆರಿ ವೆರಿ ಇಂಪಾರ್ಟೆಂಟ್. 3 ರಾಷ್ಟ್ರಗಳನ್ನು ನಿಮಗೆ ಪ್ರಿಲಿಮ್ಸಲ್ಲಿ ಕೇಳ್ಬೋದು. ನಮೀಬಿಯಾ, ಸೌತ್ ಆಫ್ರಿಕಾ, ಬೋಟ್ಸ್ವಾನಾ ಈ ರಾಷ್ಟ್ರಗಳ ಮುಖಾಂತರ ನಾವು ಚೀತಾಗಳನ್ನು ತೆಗೆದುಕೊಂಡು ಬಂದಿದ್ದೇವೆ ಅಂತ ಹೇಳ್ಬೋದು. 2022ರಲ್ಲಿ ಈ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಸೊ ರೀಸೆಂಟಾಗಿ ನಾವು ಈ ಒಂದು ಇಶ್ಯೂ ನೋಡಿದ್ವಿ, ಬೋಟ್ಸ್ವಾನದಿಂದ ತೆಗೆದುಕೊಂಡು ಬಂದಿರುವಂಥದ್ದು. ಸೊ ಇಲ್ಲಿ ಪ್ರಸ್ತುತವಾಗಿ ಒಂದು ಸರ್ವೈವಲ್ ಸ್ಟೇಟಸ್ ಅಂತ ಬಂದಾಗ ಯಾವ ರೀತಿಯಾಗಿ ಒಂದು ಡಿಸೀಸ್ನ ಮುಖಾಂತರ ಡೈ ಆಗಿರುವಂಥ ಸ್ಥಿತಿಗತಿಗಳು, ಇಂಜುರಿ ಆಗಿರುವಂಥದ್ದು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ನ ಆಧಾರದ ಮೇಲೆ ಅಂದರೆ ಇಮಿಡಿಯೇಟಾಗಿ ಒಂದು ಎನ್ವಿರಾನ್ಮೆಂಟಿಗೆ ಅಡಾಪ್ಟ್ ಆಗದೇ ಇರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು
ಇದರೊಂದಿಗೆ ಇಂಪಾರ್ಟೆಂಟ್ಲಿ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸೆಂಚುರಿ ನಡಿನಲ್ಲೂ ಸಹ ಆಲ್ರೆಡಿ ಕೂನೋಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಚೀತಾಗಳನ್ನು ಅಲ್ಲಿನೂ ಟ್ರಾನ್ಸ್ಲೊಕೇಶನ್ ಮಾಡಲಿಕ್ಕೆ ಅಂದರೆ ಹ್ಯಾಬಿಟೇಟ್ ಎಕ್ಸ್ಪ್ಯಾನ್ಷನ್ಗೆ ಸಂಬಂಧಪಟ್ಟಂತೆ ಗಮನ ಹರಿಸ್ಬೋದು. ಸೊ ಚೀತಾ ಸ್ಪೀಷೀಸ್ ಅಂತ ಬಂದಾಗ ನಾವು 2 ರೀತಿಯಂಥ ಸ್ಪೀಷೀಸ್ಗಳನ್ನು ನೋಡ್ತೇವೆ. ಒಂದು ಆಫ್ರಿಕನ್ ಚೀತಾ, ಅನದರ್ ಥಿಂಗ್ ಇಸ್ ಏಷ್ಯಾಟಿಕ್ ಚೀತಾ ಅಲ್ವಾ. ಇವಾಗ ನಾವು ತೆಗೆದುಕೊಂಡು ಬಂದಿರೋದು ಆಫ್ರಿಕಾ ಬೇಸ್ಡ್ ಆಗಿರತಕ್ಕಂಥ ಸ್ಪೀಷೀಸನ್ನು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆಫ್ರಿಕನ್ ಚೀತಾ ಏನಿದೆಯಲ್ಲ IUCN ಸ್ಟೇಟಸ್ ಅಂತ ಬಂದಾಗ ಇದು ವಲ್ನರಬಲ್ ಕಂಡೀಷನ್ಸನ್ನು ತೋರಿಸುತ್ತೆ. ಸೊ ಅಲ್ಲಿ ಒಂದು ಸ್ಪೀಷೀಸ್ಗಳ ಸಂಖ್ಯೆ ಹೆಚ್ಚಾಗಿರೋದನ್ನು ಗಮನಿಸ್ಬೋದು. ಆದರೆ ಏಷ್ಯಾಟಿಕ್ ಚೀತಾ ಅಂತ ಬಂದಾಗ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಕಂಡೀಷನನ್ನು ತೋರಿಸುತ್ತೆ. ಬಿಕಾಸ್ ಲೆಸ್ ದೆನ್ 50 ಚೀತಾಸ್ಗಳನ್ನು ನಾವು ನೋಡ್ಬೋದು, ಅಂದರೆ ಏಷ್ಯಾಟಿಕ್ ಚೀತಾಗೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಒಂದು ಕ್ರಿಟಿಕಲ್ ಎಂಡೇಂಜರ್ ಸ್ಟೇಟಸನ್ನು ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಪ್ರಸ್ತುತವಾಗಿ ಭಾರತದಲ್ಲಿ ರೀಇಂಟ್ರೊಡಕ್ಷನ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿದೆ. ಯಾವ ರಾಷ್ಟ್ರಗಳಿಂದ ತೆಗೆದುಕೊಂಡು ಬಂದಿದ್ದೀವಿ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಕೂನು ನ್ಯಾಷನಲ್ ಪಾರ್ಕ್ನ ಮುಖಾಂತರ ನಾವು ರೀಇಂಟ್ರೊಡ್ಯೂಸ್ ಮಾಡಿದ್ವಿ. ಮೇನ್ ಸೈಟ್ ಅಂತಲೇ ಹೇಳ್ಬೋದು, ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಇವಾಗ ರಾಜಸ್ಥಾನಕ್ಕೆ ಮೂವ್ ಆಗ್ತಾ ಇರುವಂಥ ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಇನ್ನು ಮುಂದಿನದಾಗಿ ರೈಲ್ವೇಸ್ ಲಾಂಚಸ್ ಆ್ಯಪ್ ಫಾರ್ ವುಮನ್ ಸ್ಟಾಫ್ ಟು ರಿಪೋರ್ಟ್ ಹರಾಸ್ಮೆಂಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಆಸ್ಪೆಕ್ಟ್, ವುಮನ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂ, ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಶೈನ್ ಅನ್ನುವಂತಹ ಒಂದು ಇನಿಷಿಯೇಟಿವನ್ನು ರೈಲ್ವೆ ಇವಾಗ ತೆಗೆದುಕೊಂಡು ಬರ್ತಾ ಇದೆ. ಶೈನ್ ಅಂತಂದರೆ ಸೆಕ್ಷುವಲ್ ಹರಾಸ್ಮೆಂಟ್ ಇನ್ಸಿಡೆಂಟ್ ನೋಟಿಫಿಕೇಷನ್ ಫಾರ್ ಎಂಪವರ್ಮೆಂಟ್ ಅಂತ ಇದರ ಒಂದು ಎಕ್ಸ್ಪ್ಯಾನ್ಷನನ್ನು ನೋಡ್ಬೋದು. ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿ ಎಕ್ಸ್ಪ್ಯಾನ್ಷನನ್ನು ಕೇಳ್ಬೋದು. ಗ್ರೂಪ್ C ಕೈಂಡ್ ಆಫ್ ಎಕ್ಸಾಮಿನೇಷನಲ್ಲಿ ಇದನ್ನು ಇಂಪಾರ್ಟೆಂಟ್ಲಿ ನೆನ್ಪಿಟ್ಕೋಬೇಕು. ಶೈನ್ ಅಂತಂದರೆ ಏನು, ಸಿಂಪಲ್ ಎಕ್ಸ್ಪ್ಯಾನ್ಷನನ್ನು ಕೊಡ್ಬೋದು. ಯಾರು ಲಾಂಚ್ ಮಾಡಿದ್ದಾರೆ ಅಂತಂದರೆ ಇಂಡಿಯನ್ ರೈಲ್ವೇಸ್ ಲಾಂಚ್ ಮಾಡಿರುವಂಥದ್ದು. ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಸ್ಟಾಫ್ಸ್ಗಳಿರ್ತಾರಲ್ಲ, ಎಂಪ್ಲಾಯಿಗಳಿರ್ತಾರಲ್ಲ, ಅದರಲ್ಲೂ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಡಿಜಿಟಲ್ ಕಂಪ್ಲೇಂಟನ್ನು ರೇಸ್ ಮಾಡಲಿಕ್ಕೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೆಕ್ಷುವಲ್ ಹರಾಸ್ಮೆಂಟ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ವರ್ಕ್ ಪ್ಲೇಸ್ ನಡಿಯಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಆದರೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನಲ್ಲಿ ಈ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಿದ್ದಾರೆ ಅಂತ ಗಮನಿಸ್ಬೋದು. ಈ ಒಂದು ಆ್ಯಪ್ನ ಮುಖಾಂತರ ಅಥವಾ ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಸೆಕ್ಷುವಲ್ ಹರಾಸ್ಮೆಂಟನ್ನು ತಡೆಗಟ್ಟುವಂಥದ್ದು. ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಸೇಫ್ ಆಗಿ ಕಾನ್ಫಿಡೆನ್ಷಿಯಲ್ ಆಗಿ ಕಂಪ್ಲೇಂಟನ್ನು ರೇಸ್ ಮಾಡ್ತಕ್ಕಂಥ ಮೆಕ್ಯಾನಿಸಮ್, ಅಂದರೆ ಒಂದು ಗ್ರೀವಿಯನ್ಸ್ ರೆಡ್ರೆಸಲ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಸೊ ಇಲ್ಲಿ ಫೀಚರ್ಸ್ಗಳು ಯಾವ ರೀತಿಯಾಗಿದೆ ಅಂತಂದರೆ, ವುಮನ್ ಎಂಪ್ಲಾಯಿ ಏನು ಮಾಡ್ಬೋದು, ಅವ್ರ ಮೇಲೆ ಏನಾದರೂ ಸೆಕ್ಷುವಲ್ ಹರಾಸ್ಮೆಂಟ್ ಆದರೆ HR ಸಿಸ್ಟಮ್ನ ಮುಖಾಂತರ ಅವರು ಕಂಪ್ಲೇಂಟನ್ನು ರೇಸ್ ಮಾಡಲಿಕ್ಕೆ ಅಲೌ ಮಾಡ್ತಾರೆ. ಇಲ್ಲಿ ಕಾನ್ಫಿಡೆನ್ಷಿಯಾಲಿಟಿಯನ್ನು ಸಹ ಮೇಂಟೈನ್ ಮಾಡ್ತಾರೆ. ಕ್ವಿಕ್ಕಾಗಿ ಒಂದು ರೆಸ್ಪಾನ್ಸನ್ನು ಸಹ ಇಲ್ಲಿ ತೋರಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಒಂದು ಗ್ರೀವೆನ್ಸ್ ರೆಡ್ರೆಸ್ ನಡಿನಲ್ಲಿ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಮೆಕ್ಯಾನಿಸಮನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಮಹಿಳೆಯರ ಒಂದು ಹರಾಸ್ಮೆಂಟ್ ಅಂತ ಬಂದಾಗ ಅದರಲ್ಲೂ ಈ ಒಂದು ಹೊಸ ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದಾರಲ್ಲ, ಸಂವಿಧಾನಾತ್ಮಕವಾಗಿ ಯಾವ ರೀತಿ ಅಂತ ಪ್ರೊವಿಷನ್ಸ್ಗಳನ್ನು ನಾವು ಕನೆಕ್ಟ್ ಮಾಡ್ಬೋದು ಅನ್ನುವಂಥದ್ದಾದರೆ, ಫಂಡಮೆಂಟಲ್ ರೈಟ್ಸ್ ನಡಿನಲ್ಲಿ ಆರ್ಟಿಕಲ್ 14 ಕನೆಕ್ಟ್ ಆಗುತ್ತೆ. ಈಕ್ವಾಲಿಟಿ ಬಿಫೋರ್ ಲಾ ಆಗಿರ್ಬೋದು. ಆರ್ಟಿಕಲ್ 15 ಸಬ್ ಕ್ಲಾಸ್ 1 ನಡಿನಲ್ಲೂ ಸಹ ಯಾವುದೇ ರೀತಿಯಾಗಿ ಡಿಸ್ಕ್ರಿಮಿನೇಷನನ್ನು ಪ್ರೊವೈಡ್ ಮಾಡಬಾರ್ದು ಆನ್ ದ ಗ್ರೌಂಡ್ಸ್ ಆಫ್ ಸೆಕ್ಸ್ ಅನ್ನುವಂಥ ಆಸ್ಪೆಕ್ಟನ್ನು ಸಹ ನಾವು ಇಲ್ಲಿ ಫುಲ್ಫಿಲ್ ಮಾಡ್ದಂಗೆ ಆಗುತ್ತೆ. ಆರ್ಟಿಕಲ್ 15 ಸಬ್ ಕ್ಲಾಸ್ 3 ಅಂತ ಬಂದಾಗ ಇಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಸ್ಪೆಷಲ್ ಪ್ರೊವಿಷನ್ಸನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಒಟ್ಟಾರೆಯಾಗಿ ಫಂಡಮೆಂಟಲ್ ರೈಟ್ಸಲ್ಲಿರುವಂತಹ ಆಸ್ಪೆಕ್ಟನ್ನು ಅಡ್ರೆಸ್ ಮಾಡುವಂಥ ಹಂತದಲ್ಲಿ ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದಾರೆ. ಆ್ಯಂಡ್ ಫಂಡಮೆಂಟಲ್ ಡ್ಯೂಟಿ ಅಂತ ಬಂದಾಗ ಆರ್ಟಿಕಲ್ 51A ಸಬ್ ಕ್ಲಾಸ್ E ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ವುಮನ್ ಡಿಗ್ನಿಟಿಗೆ ಸಂಬಂಧಪಟ್ಟಂಥ ಒಂದು ಪ್ರೊಟೆಕ್ಷನನ್ನು ಸಹ ನಾವು ಕಾಣ್ತೇವೆ. 1997ನಲ್ಲಿರುವಂಥ ವಿಶಾಖ ಗೈಡ್ಲೈನ್ಸ್ಗಳು ವೆರಿ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಹಾಗೂ ಮೇನ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದು. ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ ಮುಖಾಂತರ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಒಂದು ಗೈಡ್ಲೈನ್ಸ್ಗಳನ್ನು ಹೊರಡಿಸುತ್ತೆ. ಸೊ ಈ ಒಂದು ಗೈಡ್ಲೈನ್ಸ್ನ ಮುಖಾಂತರ ಸೆಕ್ಷುವಲ್ ಹರಾಸ್ಮೆಂಟನ್ನು ವರ್ಕ್ ಪ್ಲೇಸಲ್ಲಿ ತಡೆಗಟ್ಟಬೇಕು ಅಂತ. ಸೊ ಈ ಒಂದು ಹಂತದಲ್ಲಿ ಯಾವುದೇ ರೀತಿಯಂಥ ಲಾನ ನಾವು ನೋಡ್ತಾ ಇರಲಿಲ್ಲ. ಸೊ ಪರ್ಪಸ್ ಏನಂತಂದರೆ ಸೆಕ್ಷುವಲ್ ಹರಾಸ್ಮೆಂಟನ್ನು ವರ್ಕ್ ಪ್ಲೇಸಲ್ಲಿ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೈಡ್ಲೈನ್ಸನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ಆರ್ಟಿಕಲ್ 14, ಆರ್ಟಿಕಲ್ 15, 19 ಹಾಗೂ 21 ಸಪೋರ್ಟ್ ತೆಗೆದುಕೊಳ್ಳೋದ್ರ ಮುಖಾಂತರ ಹಾಗೂ ಕನ್ವಿಕ್ಷನ್ ಆನ್ ಎಲಿಮಿನೇಷನ್ ಆಫ್ ಆಲ್ ಫಾರ್ಮ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಅಗ್ನೆಸ್ಟ್ ವುಮೆನ್. ಸೊ ಎಲ್ಲ ಫಾರ್ಮ್ ಮುಖಾಂತರ ಡಿಸ್ಕ್ರಿಮಿನೇಷನ್ ಆಗ್ತಾ ಇರೋದನ್ನು ರಿಮೂವ್ ಮಾಡಬೇಕು ಅನ್ನುವಂಥ ನಿಟ್ಟಿನ ಕನ್ವಿಕ್ಷನ್ ಆನ್ ದ ಎಲಿಮಿನೇಷನ್ ಆಫ್ ಆಲ್ ಫಾರ್ಮ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಅಗ್ನೆಸ್ಟ್ ವುಮೆನ್ ಎಲ್ಲ ಆಸ್ಪೆಕ್ಟನ್ನು ಕನ್ಸಲ್ಟೇಷನ್ ಮಾಡೋದ್ರ ಮುಖಾಂತರ ಗೈಡ್ಲೈನ್ಸ್ಗಳನ್ನು ಸುಪ್ರೀಂ ಕೋರ್ಟ್ ಅನೌನ್ಸ್ ಮಾಡುತ್ತೆ. ಇದಾದ ನಂತರ 2013ರಲ್ಲಿರುವಂತಹ ಪೋಷ್ ಆ್ಯಕ್ಟು ಸಹ ನಮಗೆ ಇಂಪಾರ್ಟೆಂಟ್. ಇಲ್ಲಿ ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಬಂದಾಗ ವರ್ಕ್ ಪ್ಲೇಸ್ಗೆ ಸಂಬಂಧಪಟ್ಟಂತೆ ಸರಿಯಾಗಿ ನಾವು ಪ್ರಿವೆನ್ಷನ್ ಮಾಡಬೇಕು, ಪ್ರೊಹಿಬಿಷನ್ ಮಾಡಬೇಕು, ರೆಡ್ರೆಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶಾಖ ಗೈಡ್ಲೈನ್ನ ಆಧಾರದ ಮೇಲೆ ಒಂದು ಕಾನೂನನ್ನು ಇಲ್ಲಿ ರಚನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಾನೂನಿನ ಮುಖಾಂತರ ಸೆಕ್ಷುವಲ್ ಹರಾಸ್ಮೆಂಟ್ ಅಂದರೆ ಏನು, ಒಂದು ಸರಿಯಾದಂತಹ ವ್ಯಾಖ್ಯವನ್ನು ಕೊಡ್ತಾರೆ. ಇದರಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಅಂತ ಆಗಿರ್ಬೋದು, ಅಥವಾ ಏನಾದರೂ ಸೆಕ್ಷುವಲ್ ಫೇವರನ್ನು ಡಿಮ್ಯಾಂಡ್ ಮಾಡಿರುವಂಥ ಹಂತದಲ್ಲಿ ಆಗಿರ್ಬೋದು, ಏನಾದರೂ ವರ್ಬಲ್ ಕಂಡಕ್ಟ್, ಫಿಸಿಕಲ್ ಕಂಡಕ್ಟ್ ವಿಚ್ ಈಸ್ ಇನ್ ಸೆಕ್ಷುವಲ್
ಸೆಕ್ಷುವಲ್ ನೇಚರ್ ಈ ರೀತಿಯಾಗಿದ್ದಾಗ ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದರೊಂದಿಗೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯನ್ನು ಸಹ ರಚನೆ ಮಾಡಬೇಕಾಗತ್ತೆ. ಯಾವುದೇ ಒಂದು ಆರ್ಗನೈಜೇಷನಲ್ಲಿ 10 ಜನ ಅಥವಾ 10ಕ್ಕಿಂತ ಹೆಚ್ಚು ಜನ ಎಂಪ್ಲಾಯಿಗಳು ಇದ್ದರೆ ಆ ಒಂದು ಆರ್ಗನೈಜೇಷನ್ ಕಂಪಲ್ಸರಿ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯನ್ನು ರಚನೆ ಮಾಡಬೇಕಾಗತ್ತೆ. ಇದರ ಒಂದು ಕಾಂಪೋಸಿಷನ್ ಅಂತ ನೋಡಿದಾಗ ಪ್ರಿಸೈಡಿಂಗ್ ಆಫೀಸರ್ ಯಾರಿರಬೇಕು, ಮಹಿಳೆಯರು ಇರಬೇಕು ಅಂತ ಹೇಳ್ಬೋದು. ಅಟ್ಲೀಸ್ಟ್ 2 ಎಂಪ್ಲಾಯಿ ಮೆಂಬರ್ಗಳು ಸಹ ಈ ಒಂದು ಕಮಿಟಿಯಲ್ಲಿ ಇರಬೇಕು, ಹಾಗೂ ಒಬ್ಬರು ಎಕ್ಸ್ಟರ್ನಲ್ ಮೆಂಬರ್ ಇರಬೇಕಾಗತ್ತೆ. NGO ಇಂದ ಇರ್ತಕ್ಕಂಥ ಪ್ರತಿನಿಧಿ ಆಗಿರ್ಬೋದು. ಲೀಗಲ್ ಎಕ್ಸ್ಪರ್ಟ್ಗಳ ಒಂದು ಮೆಂಬರ್ಶಿಪ್ಪನ್ನು ಸಹ ಇಲ್ಲಿ ಪ್ರೊವೈಡ್ ಮಾಡ್ಬೋದು. ಒಬ್ಬರು ಎಕ್ಸ್ಟರ್ನಲ್ ಮೆಂಬರ್ ಇರುವಂಥದ್ದಾಗಿ ನೋಡ್ಬೋದು. ಸೊ ಈ ರೀತಿಯಾಗಿ ಒಂದು ಕಂಪ್ಲೇಂಟ್ ಕಮಿಟಿಯನ್ನು ಆರ್ಗನೈಸೇಷನ್ಸ್ಗಳು ಸೆಟಪ್ ಮಾಡಬೇಕು ಅಂತ. ಇದರೊಂದಿಗೆ ಲೋಕಲ್ ಕಂಪ್ಲೇಂಟ್ ಕಮಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಮೆನ್ಷನ್ ಮಾಡ್ತಾರೆ. ಸೊ ಲೆಸ್ ದೆನ್ 10 ಎಂಪ್ಲಾಯಿ ಇರ್ತಕ್ಕಂಥ ಆರ್ಗನೈಜೇಷನ್ ಇನ್ಫಾರ್ಮಲ್ ಸೆಕ್ಟರ್ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ಇದ್ದಾಗ ಒಂದು ಡಿಸ್ಟಿಕ್ ಲೆವೆಲಲ್ಲಿ ಡಿಸ್ಟಿಕ್ ಆಫೀಸರ್ಸ್ಗಳು ಸೆಟಪ್ ಮಾಡ್ತಾರೆ. ಸೊ ಡಿಸ್ಟಿಕ್ ಆಫೀಸರ್ ಸೆಟಪ್ ಮಾಡಿರ್ತಕ್ಕಂಥ ಲೋಕಲ್ ಕಂಪ್ಲೇಂಟ್ ಕಮಿಟಿಯ ಮುಖಾಂತರ ಸ್ಮಾಲ್ ಆರ್ಗನೈಜೇಷನಲ್ಲಿ ಏನಾದರೂ ತೊಂದರೆ ಆದರೆ ಆಟೋಮೆಟಿಕ್ಲಿ ಅಲ್ಲಿರುವಂಥ ಮಹಿಳೆಯರು ಈ ಒಂದು ಲೋಕಲ್ ಕಂಪ್ಲೇಂಟ್ ಕಮಿಟಿಗೆ ಅಪ್ರೋಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಲೆಸ್ ದೆನ್ 10 ಇದ್ದಾಗ ಇರ್ತಕ್ಕಂಥ ಒಂದು ಸ್ಥಿತಿಗತಿ ಅಂತ ಹೇಳ್ಬೋದು. ಜಾಸ್ತಿ ಇದ್ದರೆ ಆರ್ಗನೈಜೇಷನ್ನ ಇಲ್ಲಿ ಕಂಪಲ್ಸರಿ ಸೆಟಪ್ ಮಾಡಬೇಕು ಅಂತ. ಸೊ ಈ ಒಂದು ಕಂಪ್ಲೇಂಟ್ನ ಲಿಮಿಟು ಇಂಪಾರ್ಟೆಂಟ್ ಅಲ್ವಾ. 3 ಮಂತ್ಸು ಒಂದು ಲಿಮಿಟೇಷನ್ಸನ್ನು ಕೊಡ್ತಾರೆ. ವಿದಿನ್ 3 ಮಂತ್ಸಲ್ಲಿ ಅವರು ಕಂಪ್ಲೇಂಟನ್ನು ರೇಸ್ ಮಾಡಬೇಕಂದ್ರೆ ಹರಾಸ್ಮೆಂಟ್ ಆದಮೇಲೆ 3 ಮಂತ್ಸ್ ಒಳಗಾಗಿ ಅವರು ಕಂಪ್ಲೇಂಟನ್ನು ರೇಸ್ ಮಾಡುವಂಥದ್ದು. ಸೊ ಈ ಒಂದು ಆ್ಯಕ್ಟ್ ಕಂಪ್ಲೀಟಾಗಿ ಒಂದು ರೆಗ್ಯುಲರ್ ಎಂಪ್ಲಾಯಿ ಆಗಿರ್ಬೋದು, ಕಾಂಟ್ರಾಕ್ಟ್ ಎಂಪ್ಲಾಯಿ ಆಗಿರ್ಬೋದು, ಟೆಂಪ್ರರಿ ಆಗಿರ್ಬೋದು, ಇವೆಲ್ಲವನ್ನು ಕವರ್ ಮಾಡ್ತಾ ಇದ್ದಾರೆ. ಈವನ್ ಡೊಮೆಸ್ಟಿಕ್ ವರ್ಕರ್ಗೆ ಸಂಬಂಧಪಟ್ಟಂಥ ಇಶ್ಯೂ ಇದ್ರೂ ಸಹ ಈ ಒಂದು ಆ್ಯಕ್ಟಲ್ಲಿ ಒಂದು ಪ್ರೊಟೆಕ್ಷನನ್ನು ಮಾಡಬೇಕು ಅಂತ. ಪಬ್ಲಿಕ್ ಹಾಗೂ ಪ್ರೈವೇಟ್ ಸೆಕ್ಟರ್ಸ್ಗಳು ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪೋಷ್ ಆ್ಯಕ್ಟು ಸಹ ತುಂಬ ಇಂಪಾರ್ಟೆಂಟು. ಇವಾಗ ಪ್ರಸ್ತುತವಾಗಿ ಶೈನ್ ಅನ್ನುವಂಥ ಒಂದು ಇನಿಷಿಯೇಟಿವನ್ನು ರೈಲ್ವೆ ಡಿಪಾರ್ಟ್ಮೆಂಟ್ ತೆಗೆದುಕೊಂಡು ಬಂದಿದೆ ಅಂತ ನಾವು ಕನೆಕ್ಟ್ ಮಾಡೋದು. ಪ್ರಿಲಿಮ್ಸಲ್ಲಿ ಕ್ವಶನನ್ನು ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡುವಂಥದ್ದಾದರೆ ಒನ್ ನೇಷನ್ ಒನ್ ಎಲೆಕ್ಷನ್ ರೆಮಿಡಿ ವರ್ಸ್ ದೆನ್ ಡಿಸೀಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲನ್ನು ತಮಿಳ್ನಾಡು ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ MK ಸ್ಟಾಲಿನ್ ಅವರು ಬರೆದಿದ್ದಾರೆ. ಇಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕನ್ಸರ್ನನ್ನು ಚಾಲೆಂಜಸನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಂದರೆ ಯಾವ ರೀತಿಯಾಗಿದೆ, ಇಲ್ಲಿ ಲೋಕಸಭೆ ಆಗಿರ್ಬೋದು ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಒಂದೇ ಸಮಯದಲ್ಲಿ ಎಲೆಕ್ಷನನ್ನು ಕಂಡಕ್ಟ್ ಮಾಡುವಂಥದ್ದಾಗಿ ನೋಡ್ಬೋದು. ಇವಾಗ ಪ್ರಸ್ತುತವಾಗಿ ಯಾವ ರೀತಿಯಾಗಿದೆ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಹಾಗೂ ಲೋಕಸಭೆ ಎಲೆಕ್ಷನ್ ಟೈಮ್ ಲೈನ್ ಯಾವುದೇ ರೀತಿಯಾಗಿ ಸಿಂಕ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಒನ್ ನೇಷನ್ ಒನ್ ಎಲೆಕ್ಷನ್ ಯಾಕೆ ಪ್ರಿಫರ್ ಮಾಡಬೇಕು ಅಂತಂದರೆ ಎಲೆಕ್ಷನ್ ಕಾಸ್ಟ್ ಆಟೋಮೆಟಿಕ್ಲಿ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ರಿಸೋರ್ಸಸ್ಗಳನ್ನು ಎಫೆಕ್ಟಿವ್ ಆಗಿ ನಾವು ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಬಂದಾಗ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಗೆ ಇರುವಂಥ ಹಂತದಲ್ಲಿ ಯಾವುದೇ ರೀತಿಯಾಗಿ ಹೊಸದಾಗಿರುವಂಥ ಯೋಜನೆಯನ್ನು ಸರ್ಕಾರ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದರಿಂದ ಆಡಳಿತದಲ್ಲಿ ತೊಂದರೆ ಆಗುತ್ತೆ, ಗವರ್ನೆನ್ಸ್ ಡಿಸ್ಟ್ರಪ್ಷನ್ ಆಗುತ್ತೆ. ಈ ಒಂದು ಹಂತದಲ್ಲಿ ನಾವು ಒಂದೇ ರೀತಿಯಾಗಿ ಇರುವಂಥ ಎಲೆಕ್ಷನನ್ನು ಕಂಡಕ್ಟ್ ಮಾಡಬೇಕು. ಸೊ ಹಾಗಾಗಿ ಒಂದು ಎಫಿಷಿಯೆಂಟ್ ಆಗಿರ್ತಕ್ಕಂಥ ಗವರ್ನೆನ್ಸನ್ನು ಎನ್ಶೂರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗೂ ಪೊಲಿಟಿಕಲ್ ಪಾರ್ಟೀಸ್ಗಳು ಸಹ ಕಂಟಿನ್ಯೂಸ್ ಆಗಿ ಕ್ಯಾಂಪೇನ್ ಮೋಡಲ್ಲಿ ಇರ್ತಾರೆ. ಒಂದೇ ಸರ್ತಿ ಎಲೆಕ್ಷನ್ ಆದಮೇಲೆ ನೆಕ್ಸ್ಟ್ 5 ಇಯರ್ಸ್ ಯಾವುದೇ ರೀತಿ ಅಂತ ತೊಂದರೆಗಳು ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು ಆಧಾರದ ಮೇಲೆ ನಾವು ಒನ್ ನೇಷನ್ ಒನ್ ಎಲೆಕ್ಷನ್ನ ಅಥವಾ ಸೈಮಲ್ಟೇನಿಯಸ್ ಎಲೆಕ್ಷನನ್ನು ಜಾರಿಗೆ ತರಬೇಕು ಅಂತ ಇಲ್ಲಿ ಆಥರ್ ಅವರು ಹೇಳ್ತಾ ಇರುವಂಥದ್ದು ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಪ್ರಾಕ್ಟೀಸನ್ನು ನಾವು ನೋಡುವಂಥದ್ದು, ಅದರಿಂದ ನಾವು ಕಲಿಬೇಕಾಗುತ್ತೆ ಅಂತ. ಅದರಲ್ಲೂ ಎಕ್ಸಾಂಪಲ್ಸನ್ನು ಕೊಡ್ತಾ ಇದ್ದಾರೆ. ಇಂಡೋನೇಷ್ಯಾದಲ್ಲಿ ಒಂದು ಸೈಮಲ್ಟೇನಿಯಸ್ ಎಲೆಕ್ಷನನ್ನು ಜಾರಿಗೆ ತಂದಿರುವಂಥ ಹಂತದಲ್ಲಿ ಪ್ರೆಸಿಡೆಂಟ್, ನ್ಯಾಷನಲ್ ಪಾರ್ಲಿಮೆಂಟ್, ರೀಜನಲ್ ಲೆಜಿಸ್ಲೇಚರ್ಗೆ ಸಂಬಂಧಿಸಿದಂತೆ ಮತ್ತು ಲೋಕಲ್ ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ ಸೈಮಲ್ಟೇನಿಯಸ್ ಎಲೆಕ್ಷನನ್ನು ಜಾರಿಗೆ ತೆಗೆದುಕೊಂಡು ಬಂದಿರುವಂಥ ಹಂತದಲ್ಲಿ ಇಂಡೋನೇಷ್ಯಾದಲ್ಲಿ ಏನಾಗಿದೆ ಅಂತಂದರೆ ಅದರಲ್ಲೂ ಪೋಲ್ ವರ್ಕರ್ಸ್ ಅಂತ ಇರ್ತಾರಲ್ಲ, ಆ ವರ್ಕರ್ಸ್ಗಳ ಡೆತ್ತನ್ನು ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ಆಫ್ ವರ್ಕ್ಲೋಡ್ ಹೆಚ್ಚಾಗ್ತಾ ಇರೋದ್ರಿಂದ ವರ್ಕ್ ಫೋರ್ಸ್ ಇವಾಗ ಡೈ ಆಗಿರೋದನ್ನು ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು. ನಿಯರ್ಲಿ 5000 ಅಷ್ಟು ಸೀರಿಯಸ್ ಇಲ್ನೆಸ್ಸನ್ನು ಫೇಸ್ ಮಾಡಿದ್ದಾರೆ ಅನ್ನುವಂಥದ್ದಾಗಿ ಗಮನಿಸ್ಬೋದು. ಒಂದು ರಿಪೋರ್ಟ್ನ ಆಧಾರದ ಮೇಲೆ ವರ್ಕ್ಲೋಡ್ ಹೆಚ್ಚಾಗ್ತಾ ಇದೆ, ಹಾಗಾಗಿ ಒಂದು ಹ್ಯೂಮನ್ ರಿಸೋರ್ಸ್ ಲಾಸ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಕಂಪ್ಲೀಟಾಗಿ. ಇದನ್ನು ನಾವು ಲರ್ನಿಂಗ್ ಆಗಿ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇದರೊಂದಿಗೆ ಕೆನಡಾದಲ್ಲಿ ಫೆಡ್ರಲ್ ಹಾಗೂ ಪ್ರೊವಿನ್ಷಿಯಲ್ ಎಲೆಕ್ಷನನ್ನು ಸಪ್ರೇಟ್ ಆಗಿ ಕಂಡಕ್ಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಆಸ್ಟ್ರೇಲಿಯಾದಲ್ಲೂ ಸಹ ಸಪ್ರೇಟ್ ಆಗಿರ್ತಕ್ಕಂಥದ್ದನ್ನು ನೋಡ್ತೇವೆ. ಬಿಕಾಸ್ ಅಲ್ಲಿ ಸ್ಟೇಟ್ ಲೆಜಿಸ್ಲೇಚರಲ್ಲಿ ಬೇರೆ ರೀತಿಯಾದಂಥ ಟರ್ಮ್ ಇದೆ, 4 ಇಯರ್ಸ್ ಇರೋದನ್ನು. ಈವನ್ ಫೆಡ್ರಲ್ ಲೋವರ್ ಹೌಸ್ ಅಂತ ಬಂದಾಗ 3 ಇಯರ್ಸ್ ಟರ್ಮ್ ಇರೋದನ್ನು ಕಾಣ್ತಾ ಇದ್ವಿ. ಹಾಗಾಗಿ ಸಪ್ರೇಟ್ ಆಗಿರ್ತಕ್ಕಂಥ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡ್ತಾರೆ. ಯುನೈಟೆಡ್ ಸ್ಟೇಟ್ ಅಂತ ಬಂದಾಗ ಫಿಕ್ಸ್ಡ್ ಆಗಿರ್ತಕ್ಕಂಥ ಎಲೆಕ್ಷನ್ ಸೈಕಲನ್ನು ಕಾಣ್ಬೋದು. ಬಿಕಾಸ್ ಅಲ್ಲಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಇದೆ
ಹಾಗೂ ಎಕ್ಸಿಕ್ಯೂಟಿವ್ ಯಾವುದೇ ರೀತಿಯಾಗಿ ಲೆಜಿಸ್ಲೇಟಿವ್ ಕಾನ್ಫಿಡೆನ್ಸ್ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇಲ್ಲ. ಬಿಕಾಸ್ ಸಪರೇಷನ್ ಆಫ್ ಪವರಲ್ಲಿ ಸ್ಟ್ರಾಂಗ್ ಇರೋದನ್ನು ಕಾಣ್ತಾ ಇದ್ದೀವಿ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಸೊ ಇಂಡಿಯನ್ ಎಲೆಕ್ಟೋರಲ್ ಸಿಸ್ಟಮ್ ಅಂತ ಬಂದಾಗ ಇಲ್ಲಿ ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಅಂತ ನೋಡ್ತೇವಲ್ವಾ. ಸೊ ಯಾರು ಹೈಯೆಸ್ಟ್ ಆಗಿರ್ತಕ್ಕಂಥ ಓಟನ್ನು ಹೊಂದಿರ್ತಾರೆ ಅವರು ವಿನ್ನರ್ ಅಂತ ಹೇಳ್ಬೋದು. ಫಸ್ಟ್ ಪಾಸ್ಟ್ ದ ಪೋಸ್ಟ್. ಇಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿಯ ಒಂದು ಕ್ಯಾಂಪೇನ್ ರೀಜನಲ್ ಲೆವೆಲಲ್ಲೂ ಸಹ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಲ್ಲ. ಇವಾಗ ಎಲೆಕ್ಷನನ್ನು ಅನೌನ್ಸ್ ಮಾಡಿದ್ದಾರೆ ಅಂತಂದಾಗ ನ್ಯಾಷನಲ್ ಲೆವೆಲಲ್ಲಿರುವಂತಹ ಪಾರ್ಟೀಸ್ಗಳು ಏನಾದರೂ ಒಂದು ಕ್ಯಾಂಪೇನ್ ಮಾಡಿದಾಗ ಅಥವಾ ಅದರ ಒಂದು ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ರೀಜನಲ್ ಲೆವೆಲಲ್ಲೂ ಸಹ ಅದು ಒಂದೇ ಟೈಮಲ್ಲಿ ಎಲೆಕ್ಷನ್ ಆಗ್ತಾ ಇರೋದ್ರಿಂದ ಇಂಪ್ಯಾಕ್ಟ್ ಆಗುತ್ತೆ. ರೀಜನಲ್ ರಿಪ್ರೆಸೆಂಟೇಷನ್ ಇವಾಗ ರೆಡ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅನ್ನೋದನ್ನು ಗಮನಿಸ್ಬೋದು. ಸಂವಿಧಾನಾತ್ಮಕವಾಗಿ ಒಂದು ಅಮೆಂಡ್ಮೆಂಟನ್ನು ಸಹ ಇಲ್ಲಿ ಪ್ರಪೋಸ್ ಮಾಡಿದಾರಲ್ವಾ. ಹೈ ಲೆವೆಲ್ ಕಮಿಟಿಯನ್ನು ಸೆಟಪ್ ಮಾಡಿದ್ರು ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ರಾಮನಾಥ್ ಕೋವಿಂದ್ ಅವರ ಒಂದು ನೇತೃತ್ವದಲ್ಲಿ ಅಲ್ವಾ. ಸೊ ಸಂವಿಧಾನಾತ್ಮಕವಾಗಿ ಒಂದು ಬಿಲ್ ಅಂತ ನೋಡುವಂಥದ್ದಾದರೆ 124ನೇ ಬಿಲ್ಲು 2024ರಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಕನ್ಸರ್ನನ್ನು ಆಥರ್ ಅವರು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಇಂಪಾರ್ಟೆಂಟ್ಲಿ ಆರ್ಟಿಕಲ್ 75 ಮ್ಯಾಟ್ರ್ ಆಗುತ್ತೆ. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ನಡೆಯಲ್ಲಿ ಕೌನ್ಸಿಲ್ ಒಂದು ಲೋಕಸಭೆಗೆ ರೆಸ್ಪಾನ್ಸಿಬಲನ್ನು ತೋರಿಸ್ಬೇಕಾಗುತ್ತೆ ಅಂತ ಆರ್ಟಿಕಲ್ 75 ನೋಡ್ತೇವೆ. ಆರ್ಟಿಕಲ್ 164 ಅಂತ ಬಂದಾಗ ಸ್ಟೇಟಲ್ಲಿರ್ತಕ್ಕಂಥ ಪ್ರೊವಿಷನನ್ನು ಸ್ಟೇಟ್ ಕೌನ್ಸಿಲ್ ಯಾವ ರೀತಿಯಾಗಿ ಅಸೆಂಬ್ಲಿಗೆ ರೆಸ್ಪಾನ್ಸಿಬಿಲಿಟಿಯನ್ನು ತೋರಿಸಲಾಗುತ್ತೆ ಅನ್ನುವಂಥದ್ದು. ಇನ್ನು ಟೆನ್ಯೂರ್ ಅಂತ ಬಂದಾಗ ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟಂಥ ಒಂದು ಟೆನ್ಯೂರ್ ಆರ್ಟಿಕಲ್ 83 ಅಂತ ನೋಡೋದಾದರೆ ಪಾರ್ಲಿಮೆಂಟ್ಗೆ ಸಂಬಂಧಿಸಿದಂತೆ 5 ವರ್ಷವನ್ನು ನೋಡ್ತೇವೆ. ಅದೇ ಇವಾಗ ಸ್ಟೇಟ್ ಅಂತ ಬಂದಾಗ ಆರ್ಟಿಕಲ್ 172ನಲ್ಲಿ 5 ಇಯರ್ಸ್ ಟರ್ಮ್ ಇರುತ್ತೆ ಸ್ಟೇಟ್ ಅಸೆಂಬ್ಲಿಗೆ ಮ್ಯಾಕ್ಸಿಮಮ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತ ಗಮನಿಸ್ಬೋದು. ಸೊ ಇಲ್ಲಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೈ ಬಿಕಾಸ್ ನಾವು ಸ್ಟ್ರಿಕ್ಟ್ ಆಗಿರ್ತಕ್ಕಂತಹ ಸಪ್ರೇಷನನ್ನು ಕಾಣ್ತಾ ಇಲ್ಲ ಅಲ್ವಾ. ಹಾಗಾಗಿ ಒಂದು ಎಲೆಕ್ಷನ್ ಕಂಡಕ್ಟ್ ಮಾಡುವಂಥ ಹಂತದಲ್ಲಿ ಪ್ರಾಪರ್ ಆಗಬೇಕು ಅನ್ನುವಂಥ ಕನ್ಸರ್ನ್. ಇಲ್ಲಿ ಫೆಡರಲಿಸಮ್ ಇಶ್ಯೂ ಅಂತ ಬಂದಾಗ ಬೇಸಿಕಲಿ ಆಥರ್ ಅವ್ರು ಕನೆಕ್ಟ್ ಮಾಡ್ತಾ ಇರುವಂಥದ್ದು ಬೊಮ್ಮಾಯಿ ಕೇಸನ್ನು. SR ಬೊಮ್ಮಾಯಿ ಕೇಸ್ ಯೂನಿಯನ್ ಆಫ್ ಇಂಡಿಯಾ ನಡೆಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಫೆಡರಲಿಸಮ್ ಅನ್ನುವಂಥದ್ದು ಒಂದು ಬೇಸಿಕ್ ಸ್ಟ್ರಕ್ಚರ್ನ ಪಾರ್ಟ್ ಆಗಿದೆ ಅಂತ ಹೇಳ್ಬೋದು. ಒನ್ ನೇಷನ್ ಒನ್ ಎಲೆಕ್ಷನ್ ಇವತ್ತು ಫೆಡರಲ್ ಅಟಾನಮಿಯನ್ನು ಅಂಡರ್ಮೈನ್ ಮಾಡ್ದಂಗೆ ಆಗುತ್ತೆ ಅನ್ನೋದನ್ನು ಗಮನಿಸ್ಬೋದು. ಬಿಕಾಸ್ ಸ್ಟೇಟ್ ನಡೆಯಲ್ಲಿ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಒಂದು ಪೊಲಿಟಿಕಲ್ ಸೈಕಲ್ ಇರುತ್ತೆ ಅಲ್ವಾ. ಸರಿಯಾದಂಥ ಒಂದು ಪ್ರೋಸೆಸ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ನಮ್ಮ ಒಂದು ಪ್ರೆಸಿಡೆಂಟ್ ರೂಲೂ ಸಹ ಮಿಸ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಸೈಮಲ್ಟೇನಿಯಸ್ ಎಲೆಕ್ಷನನ್ನು ಅನೌನ್ಸ್ ಮಾಡಿರ್ತಕ್ಕಂಥ ಹಂತದಲ್ಲಿ ನ್ಯಾಷನಲ್ ಸೈಕಲ್ಗೆ ಸ್ಟೇಟ್ ಶೆಡ್ಯೂಲ್ ಸಿಂಕ್ ಆಗಲಿಲ್ಲ, ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತಂದರೆ ಪ್ರೆಸಿಡೆನ್ಷಿಯಲ್ ರೂಲ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿರುವಂಥ ಒಂದು ಕನ್ಸರ್ನ್ ಅಂತಂದರೆ ಫೆಡರಲಿಸಮ್ ಫೀಚರ್ಗೆ ಸಂಬಂಧಪಟ್ಟಂಥ ವಯಲೇಷನ್ ಆಗ್ತಾ ಇದೆ ಅಂತ ಆಥರ್ ಅವರು ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಸಿಕಲಿ ಈ ಒಂದು ಲಾ ಜಾರಿಗೆ ಬಂದೇ ಬರುತ್ತೆ. ಆದರೆ ಮೇನ್ಸ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಚಾಲೆಂಜಸ್ಗಳು ಕನ್ಸರ್ನ್ಸ್ಗಳು ಯಾವ ರೀತಿಯಾಗಿದೆ ಅಂತ ನಾವು ತಿಳಿದುಕೊಳ್ಳೇಬೇಕು. ಅಷ್ಟೊಂದು ಕ್ರಿಟಿಕಲ್ ಆಗಿ ನಾವು ಅನಲೈಸ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಬ್ರಾಡ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ ಈ ಒಂದು ಇನಿಷಿಯೇಟಿವ್ ಚೆನ್ನಾಗಿದೆ ಅಂತಲೇ ನಾವು ಗಮನಿಸ್ಬೋದು. ಎಕ್ಸಾಮಲ್ಲಿ ನಾವು ಆನ್ಸರ್ನ ಬರೆಯುವಾಗ ಚಾಲೆಂಜಸ್ಗಳನ್ನು ಯಾವ ರೀತಿಯಾಗಿ ಅಡ್ರೆಸ್ ಮಾಡ್ಬೋದು ಅಂತ ಈ ಒಂದು ಆರ್ಟಿಕಲ್ ಮುಖಾಂತರ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ದ ನೀಡ್ ಟು ರಿಕಗ್ನೈಸ್ ವಾಲಂಟಿಯರ್ ಕೇರ್ ವರ್ಕ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ವುಮನ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸಲ್ಲಿ ಸಹ ಕನೆಕ್ಟ್ ಮಾಡ್ಬೋದು. ಸೊಸೈಟಿ ಗವರ್ನೆನ್ಸ್ ಆಸ್ಪೆಕ್ಟಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕೇರ್ ಎಕಾನಮಿಗೆ ಸಂಬಂಧಪಟ್ಟಂಥ ಒಂದು ಡಿಸ್ಕಷನ್ನ ಮಾಡ್ತಾ ಇದೆ. ಕೇರ್ ಎಕಾನಮಿಯನ್ನು ನಾವು ರಿಕಗ್ನೈಸ್ ಮಾಡಬೇಕಾ, ಅದರಲ್ಲೂ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ವೆಲ್ಫೇರ್ ಪ್ರೋಗ್ರಾಮ್ ಅಂತ ಬಂದಾಗ ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರು ಯಾರಿರ್ತಾರೆ, ಮಹಿಳೆಯರೇ ಇರ್ತಾರೆ ಅಂತ ಹೇಳ್ಬೋದು. ಅದರಲ್ಲೂ ಆಶಾ ವರ್ಕರ್ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಪ್ರೋಗ್ರಾಮನ್ನು ಸರ್ಕಾರ ಇನಿಷಿಯೇಟ್ ಮಾಡಿದೆ. ಅಕ್ರಿಡಿಟೆಡ್ ಸೋಷಿಯಲ್ ಹೆಲ್ತ್ ಆ್ಯಕ್ಟಿವಿಸ್ಟ್ ಅಂತ. ಸೊ ಇವರು ಸರ್ಕಾರದ ಒಂದು ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೂ ಅಂಗನವಾಡಿ ನಡಿನಲ್ಲೂ ಸಹ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಅಂತ ನೋಡ್ಬೋದು. ಅಂಗನವಾಡಿ ವರ್ಕರ್ಸ್ಗಳಾಗಿ ಆ್ಯಕ್ಟ್ ಮಾಡ್ತಾರೆ. ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಹಾಗೂ ಮಿಡ್ ಡೇ ಮೀಲ್ ವರ್ಕರನ್ನು ಸಹ ನಾವು ಗಮನಿಸ್ಬೋದು. ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಇಲ್ಲಿ ಹೆಚ್ಚಾಗಿ ಇರೋದನ್ನು ನೋಡ್ತಾ ಇದ್ವಿ. ಇಲ್ಲಿ ಆಥರ್ ಅವರು ಹೇಳ್ತಾ ಇರುವಂಥದ್ದು ಒಂದು ಎಸೆನ್ಷಿಯಲ್ ಪಬ್ಲಿಕ್ ಸರ್ವಿಸನ್ನು ನಾವು ನೋಡ್ತಾ ಇದ್ವಿ ಅಲ್ವಾ. ಇವಾಗ ಯಾಕೆ ನಾವು ಒಂದು ವಾಲಂಟಿಯರ್ ಆಗಿರ್ತಕ್ಕಂಥ ಕಂಡೀಷನನ್ನು ಎನ್ಶೋರ್ ಮಾಡ್ತಾ ಇದ್ವಿ, ಫಾರ್ಮಲ್ ಎಂಪ್ಲಾಯ್ಮೆಂಟನ್ನು ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. 2026 ಹಾಗೂ 27ರ ಒಂದು ಬಜೆಟ್ನ ಅನೌನ್ಸ್ಮೆಂಟನ್ನು ನೋಡೋದಾದರೆ
ನಿಯರ್ಲಿ 1.5 ಲ್ಯಾಕ್ ಮಲ್ಟಿ ಸ್ಕಿಲ್ಡ್ ಕೇರ್ ಗಿವರ್ಸನ್ನು ನಾವು ಟ್ರೈನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ನ ಮುಖಾಂತರ ಒಂದು ಪ್ರೋಗ್ರಾಮನ್ನು ಅಲೈನ್ ಮಾಡಬೇಕು. ಅಂದರೆ ಒಟ್ಟಾರೆಯಾಗಿ ಕೇರ್ ಗಿವರ್ಸ್ಗೆ ಸಂಬಂಧಪಟ್ಟಂತೆ ತರಬೇತಿಯನ್ನು ಕೊಡಬೇಕು. ಇದರಿಂದ ನಮ್ಮ ಒಂದು ಕೇರ್ ಎಕಾನಮಿ ಸ್ಟ್ರಾಂಗ್ ಆಗುತ್ತೆ ಅಂತಲೇ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ವಾಲಂಟಿಯರ್ ಕೇರ್ ವರ್ಕರ್ ಅಂತ ಬಂದಾಗ ಆಶಾ ವರ್ಕರ್ ಅಂತ ನೋಡಿದ್ವಿ, ಅಂಗನವಾಡಿ ವರ್ಕರ್ಸ್ ಆಗಿರ್ಬೋದು, ಮಿಡ್ ಡೇ ಮೀಲ್ ಸ್ಕೀಮಲ್ಲಿ ಕುಕ್ ಮಾಡ್ತಕ್ಕಂಥವ್ರು ಇರ್ತಾರೆ. ಸೊ ಇಲ್ಲಿ ಅವರು ಮಾಡ್ತಾ ಇರುವಂಥ ಒಂದು ಎಸೆನ್ಷಿಯಲ್ ವರ್ಕ್ ಯಾವ ರೀತಿ ಆಗಿದೆ, ಹೆಲ್ತನ್ನು ಡೆಲಿವರಿ ಮಾಡುವಂಥ ಹಂತದಲ್ಲಿ, ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ ಚೈಲ್ಡ್ ಕೇರ್ ಸರ್ವಿಸಸನ್ನು ಪ್ರೊವೈಡ್ ಮಾಡುವಂಥ ಹಂತದಲ್ಲಿ. ಸೊ ಅವ್ರಿಗೆ ಸರಿಯಾದಂಥ ಒಂದು ರೆಗ್ಯುಲರ್ ಬೇಸ್ ಮೇಲೆ ಸ್ಯಾಲರಿಯನ್ನು ನಾವಿಲ್ಲಿ ಪ್ರೊವೈಡ್ ಮಾಡ್ತಾ ಇಲ್ಲ, ಫಾರ್ಮಲ್ ಕಾಂಟ್ರಾಕ್ಟನ್ನು ನೋಡ್ತಾ ಇಲ್ಲ, ಸೋಷಿಯಲ್ ಸೆಕ್ಯೂರಿಟಿ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆ, ಮೆಟರ್ನಿಟಿ ಬೆನಿಫಿಟನ್ನು ಪ್ರೊವೈಡ್ ಮಾಡ್ತಾ ಇಲ್ಲ, ಪೇಡ್ ಲೀವನ್ನು ಸಹ ಪ್ರೊವೈಡ್ ಮಾಡ್ತಾ ಇಲ್ಲ. ಸೊ ಇದರಿಂದ ಫಾರ್ಮಲ್ ವರ್ಕರ್ಸ್ಗಳಿಗೆ ಸಿಗ್ತಾ ಇರುವಂಥ ಬೆನಿಫಿಟ್ ಇವ್ರಿಗೂ ಸಹ ಕೊಡಬೇಕಲ್ಲ, ಬಿಕಾಸ್ ಅವರು ಎಸೆನ್ಷಿಯಲ್ ಪಾರ್ಟ್ ನಡೆಯಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾರೆ. ಈವನ್ ಕೇರ್ ವರ್ಕ್ ಅಂತ ಬಂದಾಗ ಜೆಂಡರ್ಡ್ ನೇಚರನ್ನು ನಾವು ಕಾಣ್ತೇವೆ. ಮಹಿಳೆಯರು ಹೆಚ್ಚು ಕೇರ್ ವರ್ಕಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇರುವಂಥದ್ದು. 2024ರ ಟೈಮ್ ಯೂಸ್ ಸರ್ವೆ ಹೇಳೋ ಪ್ರಕಾರ ಒಂದು ಮನೆಯಲ್ಲಿ ಮಹಿಳೆಯರು ಎಷ್ಟು ಮಟ್ಟಿಗೆ ಒಂದು ಕೇರ್ ಗಿವಿಂಗ್ನಲ್ಲಿ ಟೈಮನ್ನು ಅಲೋಕೇಶನ್ ಮಾಡ್ತಾರೆ ಎವ್ರಿ ಡೇ ಬೇಸಿಸ್ನ ಆಧಾರದ ಮೇಲೆ 140 ಮಿನಿಟ್ಸಷ್ಟು ಡೈಲಿ ಬೇಸಿಸ್ನ ಆಧಾರದ ಮೇಲೆ ಕೇರ್ ಗಿವಿಂಗಲ್ಲಿ ಕಾಂಟ್ರಿಬ್ಯೂಷನ್ನ ಮಾಡ್ತಾರೆ 41% ಮಹಿಳೆಯರು. ಅದೇ ಮೆನ್ಗೆ ಕಂಪೇರ್ ಮಾಡಿದ್ರೆ 21.4% ಮೆನ್ನು 74 ಮಿನಿಟ್ಸಷ್ಟು ಪರ್ ಡೇ ಆಧಾರದ ಮೇಲೆ ಕೇರ್ ಗಿವಿಂಗಲ್ಲಿ ಎಕ್ಸ್ಪೆಂಡಿಚರ್ನ ಮಾಡುವಂಥದ್ದು. ಸೊ ಕೇರ್ ವರ್ಕ್ ನಡಿನಲ್ಲಿ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಒಂದು ನ್ಯಾಚುರಲ್ ಡ್ಯೂಟಿ ಆಗಿದೆ ಹೊರತಾಗಿ ಯಾವುದೇ ರೀತಿಯಾಗಿ ಒಂದು ಸ್ಕಿಲ್ಡ್ ಆಸ್ಪೆಕ್ಟನ್ನು ತೋರಿಸ್ತಾ ಇಲ್ಲ ಅಂತ. ಬಿಕಾಸ್ ಅವರಿಗೆ ಅಂಡರ್ ಪೇ ಕಂಡೀಷನ್ ಸಿಗುತ್ತೆ, ಅಂಡರ್ ವ್ಯಾಲ್ಯೂಡ್ ಸಿಚುವೇಶನ್ ಸಹ ನೋಡ್ತಾ ಇದ್ದೇವೆ. ಅವರು ನ್ಯಾಚುರಲಿ ಒಂದು ಕೇರ್ ಗಿವಿಂಗನ್ನು ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಯಾಲರಿ ಅವರಿಗೆ ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಇರುವಂಥ ಎಕ್ಸಾಂಪಲನ್ನು ಸಹ ನೋಡ್ಬೋದು. ಈ ಒಂದು ಸ್ಥಿತಿಗತಿಗೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಒಂದು ತೀರ್ಪನ್ನು ಆಥರ್ ಅವರು ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಹಾಗೂ ಧರಮ್ ಸಿಂಗ್ ಕೇಸ್, ಧರಮ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಪರ್ಮನೆಂಟ್ ಆಗಿರ್ತಕ್ಕಂಥ ಎಸೆನ್ಷಿಯಲ್ ಆಗಿರ್ತಕ್ಕಂಥ ವರ್ಕ್ ಇರುತ್ತಲ್ಲ ಅವುಗಳನ್ನು ನಾವು ಟೆಂಪರರಿ ಅಂತ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಟೆಂಪ್ರರಿ ನೇಚರ್ ಇರೋದಿಲ್ಲ, ಬಿಕಾಸ್ ದೇ ಆರ್ ವೆರಿ ವೆರಿ ಎಸೆನ್ಷಿಯಲ್. ಸೊ ಅವುಗಳನ್ನು ಟೆಂಪ್ರರಿ ಅಥವಾ ಇಂಡೆಫಿನೆಟ್ ಆಗಿರ್ತಕ್ಕಂಥ ಕಂಡೀಷನ್ ಮುಖಾಂತರ ನಾವು ಟ್ರೀಟ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇದರಿಂದ ವಾಲಂಟರಿ ವರ್ಕರ್ಸ್ಗಳು ಏನಿರ್ತಲ್ಲ ಅಥವಾ ಫಾರ್ಮಲ್ ಎಂಪ್ಲಾಯ್ಮೆಂಟ್ನ ಒಂದು ಸ್ಟೇಟಸನ್ನು ಸಹ ಅವರಿಗೆ ಕೊಡಬೇಕು ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಈ ಒಂದು ಜಜ್ಮೆಂಟ್ ಮುಖಾಂತರ ಆಥರ್ ಅವರು ಡಿಮ್ಯಾಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕೇರ್ ವರ್ಕ್ಗೆ ಸಂಬಂಧಪಟ್ಟಂತೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕೂಡ ಕೆಲವು ಫ್ರೇಮ್ ವರ್ಕನ್ನು ಹೊರಡಿಸಿದೆ ಅಂತ ಹೇಳ್ಬೋದು. 5R ಸ್ಟ್ರಾಟಜಿಯನ್ನು ನೋಡುವಂಥದ್ದಾದರೆ ಮೊದಲ ಹಂತದಲ್ಲಿ ಕೇರ್ ವರ್ಕ್ ಅಂತ ಬಂದಾಗ ನಾವು ರಿಕಗ್ನೈಸೇಷನನ್ನು ಕೊಡಬೇಕು. ಇದಾದ ನಂತರ ಅನ್ಪೇಯ್ಡ್ ಕೇರ್ ವರ್ಕ್ ಇರುತ್ತಲ್ಲ ಅವುಗಳನ್ನು ಕಡಿಮೆ ಮಾಡಬೇಕು, ರೆಡ್ಯೂಸ್ ಮಾಡಬೇಕು, ಅವ್ರಿಗೂ ಸಹ ಸರಿಯಾದಂಥ ಒಂದು ಪೇಮೆಂಟನ್ನು ಪ್ರೊವೈಡ್ ಮಾಡಬೇಕು. ಕೇರ್ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ರೀಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇದು ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿರಬಾರದು ಅನ್ನುವಂಥದ್ದು. ಫೇರ್ ಆಗಿರತಕ್ಕಂಥ ಒಂದು ರಿವಾರ್ಡನ್ನು, ವೇಜಸನ್ನು ಪ್ರೊವೈಡ್ ಮಾಡಬೇಕು. ಅನ್ಪೇಯ್ಡ್ ಕಂಡೀಷನನ್ನು ರೆಡ್ಯೂಸ್ ಮಾಡುವಂಥದ್ದಾಗಿರ್ಬೋದು, ರಿಕಗ್ನೈಸ್ ಮಾಡಬೇಕು, ಕೇರ್ ವರ್ಕನ್ನು ರೀಡಿಸ್ಟ್ರಿಬ್ಯೂಟ್ ಮಾಡಬೇಕು, ಕೇರ್ ರೆಸ್ಪಾನ್ಸಿಬಿಲಿಟಿ ರಿವಾರ್ಡನ್ನು ಸಹ ಪ್ರೊವೈಡ್ ಮಾಡಬೇಕು. ಜೊತೆಗೆ ಡಿಸಿಷನ್ ಮೇಕಿಂಗ್ ನಡಿನಲ್ಲಿ ಕೇರ್ ವರ್ಕರ್ಸ್ಗಳನ್ನು ರಿಪ್ರೆಸೆಂಟ್ ಮಾಡಬೇಕು. ಸೊ ಈ ರೀತಿಯಾದಂಥ ಫ್ರೇಮ್ ವರ್ಕನ್ನು ಇಂಟರ್ನ್ಯಾಷನಲ್ ಲೇಬರ್ ಸ್ಟ್ಯಾಂಡರ್ಡ್ಸ್ ನಡಿನಲ್ಲಿ ನಾವು ಗಮನಿಸ್ಬೋದು. ಆರ್ಟಿಕಲಲ್ಲಿರುವಂಥ ಆರ್ಗ್ಯುಮೆಂಟ್ ವೆರಿ ಸಿಂಪಲ್ ಆಗಿದೆ. ಕೇರ್ ವರ್ಕರ್ಸ್ ಅಂತ ಬಂದಾಗ ಅದರಲ್ಲೂ ಹೆಚ್ಚು ವಾಲಂಟಿಯರ್ಸ್ಗಳು ಇರ್ತಾರೆ. ಸೊ ಅವರಿಗೆ ಸರಿಯಾದಂಥ ಒಂದು ರಿಕಗ್ನೈಸೇಷನನ್ನು ಪ್ರೊವೈಡ್ ಮಾಡಬೇಕು. ಫಾರ್ಮಲ್ ಎಂಪ್ಲಾಯ್ಮೆಂಟ್ ಕಂಡೀಷನನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಅವರಿಗೆ ಬೇಕಾಗಿರುವಂಥ ಒಂದು ಸರಿಯಾದ ಸ್ಕಿಲ್ಲನ್ನು ಪ್ರೊವೈಡ್ ಮಾಡುವಂಥ ಮುಖಾಂತರ ಫಾರ್ಮಲ್ ವೇಜಸನ್ನು ಪ್ರೊವೈಡ್ ಮಾಡಬೇಕು, ಕಾಂಟ್ರಾಕ್ಟ್ಸನ್ನು ಪ್ರೊವೈಡ್ ಮಾಡಬೇಕು. ಇದರಿಂದ ಸೋಷಿಯಲ್ ಸೆಕ್ಯೂರಿಟಿಯನ್ನು ಸಹ ಒದಗಿಸ್ದಂಗೆ ಆಗುತ್ತೆ ಅಂತ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಭಾರತದಲ್ಲಿ ಒಂದು ಹೆಲ್ತ್ ಅಥವಾ ನ್ಯೂಟ್ರಿಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಇರುವಂಥ ಪ್ರೋಗ್ರಾಮ್ಗಳು ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಎಂಪವರಿಂಗ್ ಕಂಡೀಷನನ್ನು ನೋಡ್ತಾ ಇದ್ದೀವಿ. ಹಾಗೂ ಫ್ಯೂಚರ್ ಡೇಸ್ ನಡಿನಲ್ಲಿ ಏಜಿಂಗ್ ಪಾಪ್ಯುಲೇಷನ್ಗೆ ಬೇಕಾಗಿರುವಂಥ ಕೇರನ್ನು ಪ್ರೊವೈಡ್ ಮಾಡಬೇಕು ಅಂತಂದರೆ ಕೇರ್ ಎಕಾನಮಿ ಇನ್ನೂ ಎಕ್ಸ್ಪಾನ್ಷನ್ ಆಗಬೇಕು ಅನ್ನೋದನ್ನು ನೋಡ್ಬೋದು. ಹಾಗಾಗಿ ಕೇರ್ ವರ್ಕರ್ಗೆ ಸಂಬಂಧಪಟ್ಟಂಥ ಒಂದು ಫಾರ್ಮಲೈಸೇಷನನ್ನು ತರೋದು ತುಂಬ ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಆರ್ಗ್ಯೂ ಮಾಡ್ತಾ ಇದ್ದಾರೆ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನೇ ಕನ್ಸರ್ನ್ ಇದ್ರೂ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.